ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸರ್, ಈಗ ನೀವು ಇತ್ತೀಚೆಗೆ ಎಲ್ಲ ಕುಟುಂಬಗಳಿಗೆ ಸಂಬಂಧಪಟ್ಟಿದ್ದು, ಫ್ಯಾಮಿಲಿಗಳಿಗೆ ಸಂಬಂಧಪಟ್ಟಿದ್ದು ವಿಚಾರ ಮಾತಾಡ್ತಾ ಇದ್ರಿ. ಗಂಡ ಹೆಂಡ್ತಿದ್ದಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ. ಸೊ ನನಗೆ ಕೆಲವೊಂದು ರೆಗ್ಯುಲರಾಗಿ ನಮ್ಮ ಸಮಾಜದಲ್ಲಿರೋ ವಿಚಾರಗಳನ್ನೇ ನಾನು ಮಾತಾಡ್ತೀನಿ. ಯಾಕಂದರೆ ನಾನು ನೋಡಿರೋದು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಕಾಣಿಸುತ್ತದು. ಅಣ್ಣ ತಮ್ಮಂದರು ಊಟದಾಗ ಒಟ್ಟಿಗೆ, ಇಲ್ಲ ಅಕ್ಕ ತಂಗಿರು ಅನ್ಕೊಳ್ಳೋಣ, ಇಲ್ಲ ಅಣ್ಣ ತಮ್ಮಂದರು ಒಟ್ಟಿಗೆ ಹುಟ್ಟಿರ್ತಾರೆ. ಚೆನ್ನಾಗಿ ಬೆಳೆದು ಒಂದು ಸ್ಟೇಜ್ ಹೋಗೋವರೆಗೂ, ಒಂದು ಮದುವೆಗಳಾಗೋವರೆಗೂ ತುಂಬ ಅನ್ಯೋನ್ಯವಾಗಿರ್ತಾರೆ. ಮದುವೆಗಳಾದ ಮೇಲೆ ಆಟೋಮೆಟಿಕ್ಕಾಗಿ ಒಂದಷ್ಟು ಜಗಳಗಳು ಬರ್ತದೋ, ಇಲ್ಲ ಅಣ್ಣ ತಮ್ಮಂದ್ರುಗಳಲ್ಲಿ ಆಗ್ಬೋದು, ಅಕ್ಕ ತಂಗಿರಲ್ಲಿ ಆಗ್ಬೋದು. ಒಂದು ವೈರತ್ವ ಆಟೋಮೆಟಿಕ್ ತುಂಬ ಜನಗಳು, ಅಂದರೆ ಎಲ್ಲರೂ ಇಲ್ಲ, ಕೆಲವು ರೇರ್ ಅನ್ನೋದಕ್ಕಿಂತ ಹೆಚ್ಚಾಗಿರೋ ಕುಟುಂಬಗಳಲ್ಲಿ ವೈರತ್ವ ಕಾಣಿಸುತ್ತೆ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಒಂದು ರೀತಿ ಯಾವುದೋ ಒಂದು ವಿಚಾರಗಳಿಗೆ, ಯಾವುದೋ ಒಂದು ಆಸ್ತಿ ವಿಚಾರಕ್ಕೋ ಇಲ್ಲ ಇನ್ನೊಂದು ವಿಚಾರಕ್ಕೋ ದ್ವೇಷ ನೋಡಿದ್ದೀವಿ. ಇದು ಒಂದು ಕಡೆ ಆಯಿತು ಅಂದಾಗ, ಇನ್ನು ಕೆಲವರು ಅಣ್ಣ ತಮ್ಮಂದರು ಒಟ್ಟಿಗೆ ಇಲ್ಲ, ನಮಗೆ ಎಷ್ಟೇ ಕಷ್ಟ ಆದರೂ ನಮ್ಮ ಅಣ್ಣನ ಬಗ್ಗೆ ಈ ತಮ್ಮನಿಗೆ ಒಳ್ಳೆಯ ಅಭಿಪ್ರಾಯ ಇರ್ತದೆ, ಅಣ್ಣನಿಗೂ ಹಾಗೆ ತಮ್ಮನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತದೆ. ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರು ಬಿಟ್ಕೊಡಲ್ಲ ಒಬ್ರಿಗೊಬ್ರು. ಕಷ್ಟಗಳು ಎದುರಿಸ್ತಾ ಇರ್ತಾರೆ. ಸಮಸ್ಯೆಗಳೇನೇ ಬಂದರೂ ನನ್ನ ತಮ್ಮ ಚೆನ್ನಾಗಿರಬೇಕು ಅಂತ ಅಣ್ಣ ಇರ್ತಾನೆ, ಅಣ್ಣ ಚೆನ್ನಾಗಿರಬೇಕು ಅಂತ ತಮ್ಮ ಇರ್ತಾನೆ. ಈ ಥರದ್ದು ನೋಡಿದ್ದೀನಿ. ಸೊ ಹಿಂಗಿದ್ದು ಕೂಡ ಕುಟುಂಬಗಳಲ್ಲಿ ಯಾವುದೋ ಒಂದು ರೀತಿ ಅಣ್ಣ ತಮ್ಮಂದ್ರುಗಳಿಗೆ ಎಫೆಕ್ಟ್ಗಳ ಮೇಲೆ ಎಫೆಕ್ಟ್ಗಳು, ಅವರ ಜೀವನನ ಎಲ್ಲೋ ಒಂದು ರೀತಿ ಅಂದರೆ ವಿಭಾಗ ಆಗಬೇಕು, ಕಿತ್ತಾಕಬೇಕು ಅವರನ್ನು. ಇವು ಸಾಕಷ್ಟು ಕುಟುಂಬಗಳಲ್ಲಿ ನೋಡಿರೋದ್ರಿಂದ ನೆಗೆಟಿವ್ಗಳ ಬಗ್ಗೆ ನೀವು ಇಷ್ಟು ಮಾತಾಡ್ತೀರಾ. ಈ ಒಂದು ಅಣ್ಣ ತಮ್ಮಂದ್ರುಗಳು ಮಧ್ಯೆ ನೆಗೆಟಿವ್ಗಳ ಪಾತ್ರ ಏನಾರು ಇದ್ದು ಅವು ಇವರನ್ನು ಸಪ್ರೇಟ್ ಮಾಡೋ ಥರನೋ, ಇಲ್ಲ ಇವ್ರ ಜೀವನಗಳಿಗೆ ಅವರು ಕಷ್ಟ ಕೊಡೋ ಥರನೋ, ಈ ಥರ ಏನಾದರೂ ಪಾತ್ರಗಳಾಗಿರೋಂಥವುಗಳು ನಿಮ್ಮ ಅನುಭವದಲ್ಲಿದ್ದರೆ, ಅಣ್ಣ ತಮ್ಮಂದ್ರುಗಳಿಗೆ ತೊಂದರೆ ಕೊಡೋ ವಿಚಾರಗಳೇನಾನ ಈ ನೆಗೆಟಿವ್ಗಳ ಕಡೆಯಿಂದ ಆಗ್ತದ? ಇದು ಸಾಮಾನ್ಯವಾಗಿ ದಾಯಾದಿಗಳಲ್ಲಿ, ಅಣ್ಣ ತಮ್ಮದಿರಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು. ಈಗ ಇತ್ತೀಚೆಗೆ ರೀಸೆಂಟಾಗಿ ಒಂದು 20 ದಿವಸಕ್ಕೆ ಮುಂಚೆ ನಾನು ಒಂದು ಕೇಸ್ನ ತಗೊಂಡೆ. ಓಕೆ. ಒಂದೇ ಫ್ಯಾಮಿಲಿ ಸುಮಾರು ಒಂದು 12 ಜನ ಇರ್ತಕ್ಕಂಥ ಫ್ಯಾಮಿಲಿ. ಅಣ್ಣ ತಮ್ಮದಿರದು ಬರ್ತಾ 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 ಯಾವಾಗ ಮನೆ ಒಳಗಡೆ ನೆಮ್ಮದಿ ಕಳ್ಕೊಂಡ್ರು, ಬಿಸ್ನೆಸ್ಗಳೆಲ್ಲ ಲಾಸ್ ಆಗೋಕ್ಕೆ ಶುರು ಆಯಿತು, ಕಿತ್ಲಾಟ ಶುರು ಆಯಿತು, ಅವರವರಲ್ಲೇ ಡಿಸ್ಪ್ಯೂಟ್ಗಳು ಸ್ಟಾರ್ಟ್ ಆಯಿತು. ಅವ್ರು ಸಂಪಾದನೆ ಮಾಡಿದ್ರು, ಇವ್ರು ಸಂಪಾದನೆ ಮಾಡಿದ್ರು, ಇವ್ರು ಕಳೆದ್ರು, ಅವ್ರು ಕಳೆದ್ರು ಅಂತ ಅಲ್ಲಲ್ಲೇ ಡಿವೈಡ್ ಆಗಿ ಸುಮಾರು ಲಕ್ಷಾಂತರ ರೂಪಾಯಿ ಸ್ವಾಮೀಜಿಗಳನ್ನ ಕರೆಸಿ ಮನೆಗಳಿಗೆ ಪೂಜೆಗಳು ಮಾಡಿಸಿದ್ದಾರೆ. ಪೂಜೆಗಳು ಮಾಡಿಸಿದ್ರು ಕೂಡ ಎಲ್ಲೂ ಒಂದು ಚೂರು ಕಳಿಸ್ತಾ ಇದ್ದಾಗ ಕೊನೆಗೆ ಇವ್ರ ಹೆಂಡ್ತಿ ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರ ಹೆಂಡ್ತಿ ನೋಡಿದ್ರೆ ಇವ್ರಿಗಾಗಲ್ಲ, ಅಣ್ಣ ತಮ್ಮದಿರಿಗೆ ಆಗದೇ ಇರೋ ಥರ ಆಗೋಯ್ತು. ಯಾಕೆ ಅಂದರೆ ದೊಡ್ಡ ಕುಟುಂಬ ಡಿವೈಡ್ ಆಗಿ ಕೊನೆಗೆ ಇಬ್ಬರು 50 ಕಿಲೋಮೀಟ್ರ್ ದೂರ ಒಂದನ್ನು ಮನೆ ಮಾಡ್ಕೊಂಬಿಟ್ರು. ಮನೆಯೇ ಡಿವೈಡ್ ಆಗೋಯ್ತು. ಓಕೆ. ಮನೆ ಡಿವೈಡ್ ಆಗಿದ್ರೆ ಇವ್ರು ಏನು ಕಷ್ಟ ಅನುಭವಿಸ್ತಾರೋ ಅದಕ್ಕೆ ಹತ್ರಷ್ಟು ಕಷ್ಟ ಇವ್ರು ಅನುಭವಿಸ್ತಾವ್ರೆ. ಎರಡೂ ಕಡೆ ಕಷ್ಟ ಐತೆ. ಎರಡೂ ಕಡೆ ಕಷ್ಟ ಅಂದರೆ ಆ ಮನೆ ಒಳಗಡೆ ಇದ್ದಂಥ ನೆಗೆಟಿವ್ಗಳು ಹಂಚ್ಕೊಂತು ಜಾಗನ. ಓಕೆ. ಅವ್ರು ನಂಬ್ಕೊಂಡಿದ್ದವು ಅವರಿಂದ ಹೋಯ್ತು, ಇವ್ರು ನಂಬ್ಕೊಂಡಿದ್ದವು ಇವರಿಂದ ಬಂತು. ಇವರಿಂದ ಬಂದಾಗ ಇವ್ರ ಮನೇಲಿ ಮಗ ರೂಮಿಂದ ಈಚೆಗೆ ಬರ್ತಾ ಇಲ್ಲ, ಮೆಂಟ್ಲು ಥರ ಆಡೋದು, ಕೂಗಾಡ್ತಕ್ಕಂಥದ್ದು ವಿಚಿತ್ರ ಸ್ಟಾರ್ಟ್ ಆಯಿತು. ಗಂಡನ ಬಿಸ್ನೆಸ್ಸು ಫೇಲ್ಯೂರ್ ಆಯಿತು, ಇದಾಯಿತು. ಕೊನೆಗೆ ಇವರು ಸಪ್ರೇಟಾಗಿ ಪೂಜೆಗಳು ಮಾಡ್ಸೋಕ್ಕೆ ಶುರು ಮಾಡಿದ್ರು. ತಿರ್ಗಿ ಅವ್ರು ಹೋದವ್ರು ಏನು ಮಾಡಿದ್ರು, ಅವ್ರು ಪೂಜೆಗಳು ಮಾಡಿಸೋಕೆ ಅಲ್ಲಿ ಮಕ್ಕಳು ಮರಿಗಳು ಮದುವೆ ಇಲ್ಲ. ಇಲ್ಲೊಂಥರ ಡಿಸ್ಪ್ಯೂಟು, ಅಲ್ಲೊಂಥರ ಡಿಸ್ಪ್ಯೂಟು. ಅವರು ಸಿಕ್ಕಿ ಸ್ವಾಮೀಜಿ ಹೋಗೋದು, ಏನು ಕಂಡಿದ್ದಕ್ಕೆ ದುಡ್ಡು ಕೊಡೋದು, ಮಾಡಿಸೋದು. ಎರಡೂ ಫ್ಯಾಮಿಲಿಯಿಂದ ಸುಮಾರು 10 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾರೆ. ದೊಡ್ಡ ಅಮೌಂಟು. 10 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾರೆ. ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ. ಯಾವ ದೇವಸ್ಥಾನ ಒಳ್ಳೇದು ಹೇಳ್ತಾರೋ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಆ ಹೆಣ್ಮಗಳು ಮದುವೆ ಆಗ್ತಾಯಿಲ್ಲ. ಅವ್ರ ತಂದೆ ತಾಯಿಗೆ ಕೆಲಸದ ಬಗ್ಗೆ ಒಳ್ಳೆ ಇದಿಲ್ಲ, ಏಳಿಗೆ ಇಲ್ಲ, ಮಗನಿಗೆ ಏಳಿಗೆ ಇಲ್ಲ. ನೆಕ್ಸ್ಟ್ ಇದು ಕಡೆ ಇವ್ರ ಫ್ಯಾಮಿಲಿಲಿ ಇವ್ರ ಬಿಸ್ನೆಸ್ ಕಟ್ಟು, ಇವರೆಲ್ಲ ಮಾರ್ಕೊಂಡು ತಿನ್ನಬೇಕು. ಆ ಪರಿಸ್ಥಿತಿಗಳು ಇವರು ಬಂದ್ಬಿಟ್ರು. ಕೊನೆಗೆ ಈ ಥರ ತೊಂದರೆ ಇದೆ ಅಂತ ಇವರಿಬ್ಬರಿಗೂ ಸಂಬಂಧ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು. ಹಿಂಗಿದೆ ಈ ಥರ ಇದೆ, ಖಂಡಿತ ಮಾಡ್ಬೋದು. ಬಟ್ ಅಂದರೆ ಇಷ್ಟು ಜನಕ್ಕೂ ಮನೇಲಿ ಏನಿದೆ ಅಂತ ಗೊತ್ತಿಲ್ಲ. ಮನೆ ಅಟೆಂಡ್ ಮಾಡಬೇಕು, ಈ ಕ್ಯಾಂಡಿಡೇಟ್ಗಳನ್ನ ಫೋಟೋ ತೊಗೋಬೇಕು ಎಲ್ಲರದು ಒಂದೇ. ಅದರಲ್ಲಿ ಒಬ್ಬರು ಇಬ್ಬರು ಮಾಡಿ ಅಂತ ಬಂದರೆ ದಯವಿಟ್ಟು ನಾನು ಮಾಡಲ್ಲ ಅಂದೆ. ಫುಲ್ ಕುಟುಂಬದ್ದು ಫೋಟೋ, ಫುಲ್ ಕುಟುಂಬ ತೊಗೋಬೇಕು ಅಂದೆ. ಸರ್ ನೋಡಿದ್ರೆ ನಾನು ಪಟ್ಟೆ ಎಪಿಸೋಡಲ್ಲಿ ಹೇಳ್ತಾ ಇರ್ತೀನಿ, ಮನೆಗೆ ಒಬ್ರಿಗೆ ಬಂದರೆ
ಇಡೀ ಮನೆ ಆವರಿಸ್ಕೊಳುತ್ತೆ. ಟಾಯ್ಲೆಟ್ ರೂಮು, ಬಾತ್ರೂಮು, ಬೆಡ್ರೂಮು. ಜನ ದುಡ್ಡು ಖರ್ಚು ಮಾಡೋಕ್ಕೆ ಮುಂದೆ ನೋಡ್ತಾರೆ. ನಾನು ಯಾಕೆ ಮಾಡಬೇಕು? 6 ದಿನ ಪ್ರತಿ ರಾತ್ರಿ ನಾನು ಯಾಕೆ ರಿಸ್ಕ್ ತೊಗೋಬೇಕು? ಸುಮ್ಮನೆ ಆಗ್ಬಿಡ್ತೀನಿ. ಈಗ ನೀವು ಬಂದರೆ ನಿಮ್ಗೆ ಅಟೆಂಡ್ ಮಾಡ್ತೀನಿ, ಹೌದು, ಬಿಟ್ಬಿಡ್ತೀನಿ. ಆದರೆ ಮನೇಲಿರ್ತಕ್ಕಂಥವು ಬಿಡಲ್ಲ. ನಿಮ್ಗೆ ಎಪಿಸೋಡ್ ಸ್ಟಾರ್ಟ್ ಆಗಿ ಮುಂಚೆ ಒಬ್ಬರ ಹತ್ರ ಮಾತಾಡ್ತಿದ್ದೆ. ಒಬ್ಬರು ಊಟ ಮಾಡ್ಬಿಟ್ಟು ಇನ್ನೆಲ್ಲ ಹೊಟ್ಟೆ ಹಸ್ಕೊಂಡಿದ್ರೆ ಬಿಡ್ತಾರ? ಬಿಡಲ್ಲ. ಅವ್ರು ಗಲಾಟೆ ಮಾಡ್ತಾರೆ. ಆದರೆ ಯಾರಿಗೋ ಒಬ್ರಿಗೆ ಅಟೆಂಡ್ ಮಾಡ್ತೀನಿ, ಇನ್ನು ಉಳ್ಕೊಂಡಿದ್ದವರು ನಾವು ಮುಕ್ತಿ ತೊಗೋಬೇಕು, ನಾವು ಹೋಗಬೇಕು ಅಂತ ಅವರು ಬೇಜಾರಾಗ್ಬಿಟ್ಟಿರ್ತದೆ. ಸತ್ತು ಇನ್ನೆಷ್ಟು ದಿನ ನಾವು ಇಲ್ಲಿರಬೇಕು, ನಾವು ಮತ್ತೆ ಹುಟ್ಟಬೇಕು, ದೇವ್ರ ಹತ್ರ ಹೋಗ್ಬೇಕಂತ ಅವ್ರಿಗೂ ಆಸೆ ಇರ್ತದೆ. ಆವಾಗ ನಾವು ಗುರೂಜಿಗಳಂತ ಸಿಕ್ಕಿದ್ರೆ ಓ ಇವ್ರ ಕಡೆಯಿಂದ ಮುಕ್ತಿ ಸಿಗುತ್ತೆ ಅನ್ನೋದೊಂದು ಅವ್ರ ನಂಬಿಕೆ. ಆವಾಗೇನಾಗುತ್ತೆ, ಈ ಸಣ್ಣ ಪುಟ್ಟ ಪೂಜೆಗಳು ಮಾಡೋದು, ಈ ಪೂಜೆಗಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವನ್ನ ಕೆಣಕ್ದಂಗೆ ಆಗ್ತವೆ, ಕೆಣಕ್ದಂಗೆ ಆಗ್ತವೆ. ಅದನ್ನು ತೆಗಿಯೋಕ್ಕಾಗಲ್ಲ. ಅದನ್ನು ಸುಮ್ಮನೆ ಕೋಲ್ ಹಿಡ್ಕೊಂಡು ಎದುರಿಸ್ದಂಗೆ. ಓಕೆ, ಅವು ಇಲ್ಲಿ ಹೊಡಿಯೋಕ್ಕೆ ಹೋದ್ರೆ ಅಲ್ಲಿ ತಪ್ಪಿಸ್ಕೋದು, ಅಲ್ಲಿ ಹೊಡಿಯೋಕ್ಕೆ ಹೋದ್ರೆ ಇಲ್ಲಿ ತಪ್ಪಿಸ್ಕೋತಾರೆ. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಎಲ್ಲೈತೆ ಅಂತ ಕಾಣಿಸಲ್ಲ. ಇದು ಮೇಯ್ನು. ಆಟ ಆಡಿಸ್ತವೆ. ನಮಗೆ ಕಣ್ಣು ಕಾಣಿದೆ, ಇಲ್ಲಿ ಕೂತವ್ರು ಬೋಳಿಬೇಕಂತಂದ್ರೆ ಅಲ್ಲಿ ಹೇಳ್ಕೊಂಬತ್ತೀನಿ, ಎಲ್ಲೋ ಕಾಣಿಸ್ತಾ ಇಲ್ಲಪ್ಪ ಅಂತಂದ್ರೆ ಎಲ್ಲಿ ಹುಡುಕ್ತೀರಾ? ಹುಡ್ಕೋಕ್ಕಾಗಲ್ಲ. ಈ ಹುಡ್ಕೋ ಕೆಲಸ ನಾನು ಮಾಡ್ತೀನಿ ಅಂತ ಸಕ್ಸಸ್ ಕೊಡೋಕ್ತಾ ಇರೋದು ನಾನು ಇಲ್ಲಿವರೆಗೂ. ಸೊ ಬಾತ್ರೂಮು, ಮನೆ ಗಿನೆ ಅವರು ನೀವೇನು ಕೇಳ್ತೀರಾ ಕೊಡ್ತೀವಿ ಸರ್, ಹಿಂಗೆ ಫಸ್ಟು ಒಬ್ಬರು ಮನೆನ ಮಾಡಿಸ್ಕೊಂಡ್ರು, ಒಬ್ಬರು ಮನೆ ಮಾಡಿಸ್ಕೊಂಡ್ರು. ಕಂಪ್ಲೀಟ್ ಅಟೆಂಡ್ ಮಾಡಿಕೊಟ್ಟೆ. ಇಡೀ ಫ್ಯಾಮಿಲಿ ಚೆನ್ನಾಗಾಯಿತು. ಅವ್ರದ್ದು ಬಿಸ್ನೆಸ್ಸು ಸ್ವಲ್ಪ ಕುದುರ್ಕೊಳ್ಳೋಕೆ ಶುರು ಆಯಿತು. ಮಗ ಚೆನ್ನಾಗಾದ. ಅವ್ರಿಗೊಂಥರ ಸಮಾಧಾನ ಆಯಿತು, ಖುಷಿ ಆಯಿತು. ಕೊನೆಗೆ ನಮ್ಮ ಹೆಂಗಸ್ರ ಹತ್ರ ಹೇಳ್ಬೇಡಿ, ನಮ್ಮ ತಮ್ಮನ ಮನೆ ಸ್ವಲ್ಪ ಒಂಚೂರು ಮಾಡಿಕೊಡ್ಬೇಕು, ತುಂಬ ಚೆನ್ನಾಗಿದ್ದೆ, ಯಾಕೋ ಹಿಂಗೆ ಕಿತ್ತಾಟ ಬಂತು, ನಾನೇ ಮನೇನ ಡಿವೈಡ್ ಮಾಡಿಬಿಟ್ಟು ಕಳಿಸ್ಕೊಟ್ಬಿಟ್ಟೆ. ಈಗ ತುಂಬ ಕಷ್ಟ ಅಲ್ಲ ಅವನೇ, ಮಕ್ಕಳು ಮರಿಗೆ ಮದುವೆ ಆಗ್ತಾಯಿಲ್ಲ, ಅದೇನೈತೆ ದುಡ್ಡು ಕಾಸೆಲ್ಲ ನಾನೇ ಮಾಡ್ತೀನಿ ಸರ್. ಕೊನೆಗೆ ಅದು ಹೆಂಗೋ ಅಣ್ಣ ತಮ್ಮದಿರು ಮಾತಾಡಿ ಕಾಂಪ್ರಮೈಸ್ ಆಗಿ ಹೊರಗಡೆ ಇದು ಮಾಡಿ ಅವ್ರದ್ದು ಕೇಸ್ಗಳು ತೊಗೊಂಡೆ, ಅವ್ರದ್ದು ಅಟೆಂಡ್ ಮಾಡ್ಕೊಂಡು ಬಂದೆ. ಈಗ ಎರಡೂ ಮನೆ ಒಳಗಡೆ ಒಂದು ಬಾಂಧವ್ಯ ಅನ್ನೋದು ಸ್ವಲ್ಪ ಮಟ್ಟಿಗೆ ಕುದುರ್ಕೊಂಡಿದೆ. ಅವರು ಆಸ್ತಿಗೋಸ್ಕರ ಕಿತ್ಲಾಡಲಿಲ್ಲ. ಅಂದರೆ ನಾವು ಸಂಪಾದನೆ ಮಾಡಿದ್ದು ಈ ಮನೆಯವ್ರು ಖರ್ಚು ಮಾಡ್ತಾರೆ, ಇವ್ರು ಸಂಪಾದನೆ ಮಾಡಿದ್ದು ನಾವು ಖರ್ಚು ಮಾಡ್ತಾಯಿದ್ವಿ. ಹಂಗಾರೆ ಒಬ್ಬರು ಸಂಪಾದನೆ ಮಾಡ್ತೀವಿ, ಇನ್ನೊಬ್ಬರು ಮಜಾ ಮಾಡ್ತಾರೆ. ಈ ಹೆಂಗಸ್ರುಗಳ ಬುದ್ಧಿಗಳಿಗೆ ಕಿರಿಕಾಗೋಯ್ತು. ಹೌದು. ಇದು ಯಾವಾಗ ಎರಡೂ ಮನೆ ಕೈಗೆ ತೊಗೊಂಡೆ. ನಾನು ಅದಕ್ಕೆ ತೊಗೊಂಡ್ರೆ ತುಂಬ ಕ್ರಿಟಿಕಲ್ ಇತ್ತು ಅಂದರೆ ತುಂಬ ವರ್ಷದಾದರೆ ಟೋಟಲ್ ಫ್ಯಾಮಿಲಿ ಅಟೆಂಡ್ ಮಾಡಬೇಕು, ಮನೆ ಅಟೆಂಡ್ ಮಾಡಬೇಕಂತಲೇ ಹೇಳ್ತೀನಿ. ಬಂದರೂ ಬರ್ಬೋದು, ಬಿಟ್ಟರು ಬಿಡ್ಬೋದು. ಯಾಕಂದ್ರೆ ಒಬ್ಬರು ತೆಗೆದ್ರೆ ಏನಾಗುತ್ತೆ, ಎಲ್ಲರದು ಒಂದರಿಂದ ಒಂದು ಕಂಪ್ಲೇಂಟ್ಗಳು ಸೊ ಇವ್ರ ಮೇಲೆ ಬೀಳ್ತಾ ಇರ್ತೀನಿ. ನಾನು ಯಾರು ತೆಗೆದಿರ್ತೀನಿ ಅವ್ರ ಮೇಲೆ ಬೀಳ್ತಾ ಇರ್ತೀನಿ. ಹೌದು ಹೌದು. ಯಾಕಂದರೆ ಅವ್ರ ಮೇಲೆ ಬಿದ್ದೆ, ನೀವು ಫಸ್ಟ್ ಕೊಟ್ಟಿದ್ದ ಕಂಪ್ಲೇಂಟ್ ತಿರ್ಗಾ ಬಂತು ಅಂದ ತಕ್ಷಣ ತಿರ್ಗಾ ಅವ್ರು ನನ್ನ ಕರೆಸ್ತಾರೆ. ಬೇರೆಯವ್ರಿಗೆ ಏನೇ ಇದ್ರು ಕೂಡ ಕರೆಸಲ್ಲ. ಇದೇ ವ್ಯಕ್ತಿ ಸರ್ ನೀವು ಅಟೆಂಡ್ ಮಾಡಿದರೆ ಇವ್ರಿಗೆ ಮತ್ತೆ ಹಿಂಗಾಗ್ತದೆ ಅಂತ ಕರೆಸ್ತಾರೆ. ಆವಾಗ ಎಷ್ಟು ರಿಮೂವ್ ಮಾಡಿದ್ರು ಅಲ್ಲಿ ಇನ್ನೂ ಎಫೆಕ್ಟ್ ಇದೆ. ಈಗ ಬೇರೆಯವ್ರಿಗೆ ಹೇಳಿದ್ರೆ ಹೌದಾ ಇಲ್ಲ ಇದು ಇನ್ಯಾವುದು ಇನ್ನೊಂದು ಪೂಜೆ ಮಾಡಬೇಕು ಹಂಗೆ ಹಿಂಗೆ ಅಂತಾರೆ. ಆದರೆ ನಾನು ಅಂತೀನಿ ಅವ್ರಿಗೆಲ್ಲ ರೋಗ ಇರೋದು ನಿಮಗೆ ಅಂತ ಹೇಳ್ತೀನಿ. ನಿಮ್ಮಲ್ಲಿರೋದು ಬಂದು ಅಲ್ಲಿ ಕೂತಿರ್ತದೆ, ಆ ಕಣ್ಣು ದೃಷ್ಟಿ ಇವ್ರಿಗೆ ಎಫೆಕ್ಟ್ ಆಗುತ್ತೆ. ಆವಾಗ ನೋಡಿ ಅವರು ಒಟ್ಟು ಒಂದು 5, 4, 9, 11 ಜನ, 11 ಜನಕ್ಕೆ ಅಟೆಂಡ್ ಮಾಡಿದ್ದು ನಾನು ಟೋಟ್ಲು. 2 ಫ್ಯಾಮಿಲಿಯಿಂದ. ಈಗ ಒಂದು ಮಟ್ಟಕ್ಕೆ ಬಂದವ್ರೆ. ಈಗ ಅವ್ರಿಗೂ ಒಂದು ಬಿಸ್ನೆಸ್ ಹಾಕ್ಕೊಡ್ಬೇಕಂತ ಅವ್ರ ಅಣ್ಣ ರೆಡಿ ಮಾಡ್ಕೊಂಡವ್ರೆ, ಫುಲ್ ಆರಾಮಾಗವ್ರೆ. ಅವ್ರು ಹೇಳ್ತಾರೆ ಗುರೂಜಿ ನನ್ನ ಪ್ರಾಣ ಇರೋವರೆಗೂ ನೀವು ನಾನು ಯಾವತ್ತಾದರೂ ಫೋನ್ ಮಾಡಲಿ, ದಯವಿಟ್ಟು ನೀವು ಫೋನ್ ಎತ್ಕೊಳ್ಳಿ. ಏನು ಹೇಳಿ, ನೀವು ಫೋನ್ ಎತ್ಕೊಳ್ಳಿ ಸಾಕು, ನಿಮಗೆ ಅಷ್ಟೇ ನನಗೆ ಪುಣ್ಯ. ನನಗೆ ಅದೇ ನಾನಿದೆ, ನಾನು ಕೆಲಸ ಮಾಡಿದವ್ರಿಗೆ, ಮಾಡ್ತಾ ಇರೋರಿಗೆ ನಾನು ಟೈಮಿಂಗ್ ಬಿಟ್ಟು ಬೇರೆ ಟೈಮಲ್ಲಿ ನಾನು ಇದ್ದರೆ ಅದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪು. ನೀವು ಟೈಮಿಂಗಲ್ಲಿ ಫೋನ್ ಮಾಡಬೇಕು. ಯಾರು ಕೇಸ್ ತೊಗೊಂಡಿರ್ತೀನಿ ಅವ್ರು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಫೋನ್ ಎತ್ಕೋತೀನಿ. ಹೊಸಬ್ರು ಬಂದವ್ರಿಗೆ 5 ಗಂಟೆ ಮೇಲೆ ಫೋನ್ ಮಾಡಬೇಡಿ ಅಂತ ಹೇಳ್ತೀನಿ, ಹಂಗೂ ಮಾಡ್ತಾರೆ. ಆದರೂ ರಿಕ್ವೆಸ್ಟ್ ಮಾಡಿ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಫೋನ್ ಮಾಡಿ ಅಂತೀನಿ. ಅದು
ಇವಾಗ ಆ 2 ಫ್ಯಾಮಿಲಿ ಬಂದೈತೆ ಅಂದರೆ ಅದು 2 ಫ್ಯಾಮಿಲಿಗೆ ಬಂದಾಗ ಏನಾಗುತ್ತೆ, ಈಗ ನಿನ್ನೆ ಮನೆಯಿಂದ ಒಂದು 5 ಜನ ಫೋನ್ ಮಾಡಿದರು, ಸ್ವಾಮಿ ನಮ್ಮ ಜಮೀನು ಡಿಸ್ಪ್ಯೂಟು, ನಮ್ಮ ಜಮೀನು ಯಾರಿಗೋ ಬರ್ಕೊಟ್ಟಿದ್ವಿ, ಅವ್ರಿಗೆ ವಾಪಸ್ ಬರ್ಕೊಡ್ತಾ ಇಲ್ಲ, ಅವ್ರು ದುಡ್ಡು ಬಡ್ಡಿ ಕೊಡ್ತೀನಿ ಬರ್ಕೊಡ್ತಾ ಇಲ್ಲ, ಕಿತ್ಲಾಟ ಆಗೈತೆ. ಈಗ ಕಾರಲ್ಲಿ ಬರ್ಬೇಕಾದ್ರೆ ಹೇಳಿದೆ 2 ಗಂಟೆ ಮೇಲೆ ಫೋನ್ ಮಾಡಬೇಕು, ನಿಮ್ಮ ಫೋಟೋ ಕಳಿಸಿ ಹೇಳ್ತೀನಿ ಅಂತ ಹೇಳಿ. ಜಮೀನು ಡಿಸ್ಪ್ಯೂಟ್ ಅಲ್ಲ, ಅವ್ನು ಮಾಡ್ಕೊಡ್ತೀನಿ ಅಂತ ಬರ್ಕೊಟ್ಟವನೇ ಮಾಡಿಕೊಡ್ತಾನೆ. ಆದರೆ ಇಲ್ಲಿ ದರಿದ್ರ ಅನ್ನೋದು ನಿನಗೆ ದರಿದ್ರ ಇದ್ದಾಗ ದುಡ್ಡು ಹೆಂಗೆ ಬರ್ತದೆ, ಅಡ್ಡ ಆಗ್ತದೆ. ನಿಮಗೆ ದರಿದ್ರ ಇತ್ತು ಅಂದರೆ, ನಿಮಗೆ ಬ್ಯಾಡ್ ಟೈಮ್ ಇತ್ತು ಅಂದರೆ ನಾನು ಇಲ್ಲಿಗೆ ಬರೋದೇ ಇಲ್ಲ. ಹೌದು, ಏನೋ ಒಂದು ರೀತಿ ಅದನ್ನು ತಡೀತಾ ಇರ್ತದೆ. ನಿಮ್ಮ ಕೆಲಸಕ್ಕೆ ಅಡ್ಡ ಆಗ್ತದೆ, ನಿಮ್ಮ ಕೆಲಸಕ್ಕೆ ಮೈನಸ್ ಆಗ್ತಾ ಇರ್ತದೆ. ನಾನು ಬರೋದಿಲ್ಲ, ನಾನು ಬರ್ತೀನಿ ಅನ್ನೋನು ಬರೋಲ್ಲ, ಈ ಥರ ಆಗ್ತಾ ಇರ್ತದೆ. ಸೊ ಅದಕ್ಕೆ ನಾನು ಹೇಳಿದ್ದೀನಿ ಅಂದರೆ, ಒಂದು ಮನೆ ಫ್ಯಾಮಿಲಿ ತೊಗೊಂಡಾಗ ನಾವೇನು ಹೇಳ್ತೀವಿ ಸತ್ಯವಾಗಿರ್ತದೆ. ನಾವಂತೂ ಸುಳ್ಳಂತೂ ನನ್ನ ಜೀವನದಲ್ಲಿ ಹೇಳಲ್ಲ. ನಾನು ಏನು ಹೇಳ್ತೀನಿ, ಗಂಡ ಹೆಂಡ್ತಿ ಪಕ್ಕ ಮಾಡಿಸ್ಕೋಬೇಕಾದ್ರೆ ಗಂಡನ ಜೊತೆಲಿ ಹೆಂಡ್ತಿ ಇರ್ತಾರೆ, ಹೆಂಡ್ತಿ ಜೊತೆಲಿ ಗಂಡ ಇರ್ತಾರೆ. ಇವ್ರ ಹತ್ರ ನೆಗೆಟಿವ್ಗಳು ಸೇಫ್ಟಿಗೋಸ್ಕರ ಕರ್ಕೊಂಡು ಬಿಟ್ಕೊಂಡಿರ್ತವೆ. ಅವ್ರದ್ದೊಂಥರ ವಿಚಿತ್ರ, ಇವ್ರದ್ದೊಂಥರ ವಿಚಿತ್ರ. ಕೆಲವು ಜನ ಇಬ್ಬರು ಚೆನ್ನಾಗಿರ್ತಾರೆ, ಕಷ್ಟ ಅನುಭವಿಸ್ತಾ ಇರ್ತಾರೆ. ಅದೇನು ಬಂದ ತಕ್ಷಣ ಕಟ್ಟಾಗಬೇಕು, ಇನ್ನೊಂದಾಗಬೇಕು. ಎಷ್ಟೋ ಜನ ಹೇಳ್ತಾರೆ, ನಾನು ಹೇಳ್ತೀವಿ ಮೊನ್ನೆ ಈಗ ಜ್ಞಾಪಕಕ್ಕೆ ಬಂತು ನೋಡಿ, 3 ಜನ ಹುಡುಗಿರು ಫೋನ್ ಮಾಡಿದ್ರೆ ನನಗೆ, ಎಲ್ಲ ಈ ಬ್ಯೂಟಿ ಪಾರ್ಲರ್ಗೆ ಸಂಬಂಧಪಟ್ಟವರು. 3 ಜನಕ್ಕೂ ತೊಂದರೆ ಇದೆ ಸರ್, ನೀವು ಎಲ್ಲರಿಗೂ ಹಿಂಗೆ ಹೇಳಿದಿರಲ್ಲ ಅಂತ. ಏನು ಹೇಳಿದ್ದೀನಿ ಅಂದೆ, ಒಂದು ಆತ್ಮ ಬಂದು ಕೂತ್ಕೊಂಡ್ರೆ ತಲೆ ಭಾಗದಲ್ಲಿ ಕೂತ್ಕೊಳ್ತಿದ್ರೆ ತಲೆ ಕೆಡಿಸ್ತದೆ, ಮೈಂಡ್ ವರ್ಕು, ಅದು ತಿನ್ನೋದು, ಕುಡಿಯೋದು, ಆ ಹೊರಗಡೆ ಹೋಗ್ತಕ್ಕಂಥದ್ದು, ಅದರ ಚಟ ಏನೈತೆ ತಲೆಯಲ್ಲಿರೋದು ಕೊಡ್ತಿದೆ. ಹೊಟ್ಟೆ ಒಳಗಡೆ ಕೂತ್ಕೊಳ್ತಕ್ಕಂಥದ್ದು, ಬಾಯಿ ಚಪ್ಪಲ ತಿನ್ನೋದಕ್ಕೆ ಒಳಗಡೆ ಕೂತ್ಕೊಂಡು ಕಾಯ್ತಾ ಇರ್ತದೆ. ನಡಿ ಅಲ್ಲಿಗೋಗೋಣ, ಇಲ್ಲಿಗೋಗ ನಡಿ, ಅಲ್ಲಿ ತಿನ್ನ ನಡಿ, ಇಲ್ಲಿ ತಿನ್ನ, ಇದು ಹೇಳ್ಕೊಡ್ತಾ ಇರ್ತದೆ. ಬೆನ್ನು ಸೊಂಟದಲ್ಲಿರೋದು ಚಟಕ್ಕೋಸ್ಕರ ಬಂದು ಕೂತಿರ್ತವೆ. ಇದು ಪರ್ಟಿಕ್ಯುಲರ್ ಆಗಿ ತಲೆ ಹಿಂಭಾಗ, ಬೆನ್ನು, ಸೊಂಟ, 2 ಭುಜಗಳು ಆಕ್ಸಿಡೆಂಟ್ ಆಗಿದರೆ ಸೊಂಟ ಕಾಲು, ಇದು ಪರ್ಟಿಕ್ಯುಲರಾಗಿ 20,000 ಜನಕ್ಕೂ ನಾನು ಕೇಳಿರ್ತೀನಿ. ಸರ್ ಎಲ್ಲರಿಗೂ ಹಿಂಗೆ ಕೇಳಿದ್ರಿ ಅಂತಂದರೆ, ನಿನಗಿದ್ರೆ ಹ್ಞೂ ಅನ್ನು, ಇಲ್ಲ ಅಂದರೆ ಇಲ್ಲ ಅನ್ನು. ಇದು ಬೇಸಿಕ್ ಸಿಂಪ್ಟಮ್ಸ್, ನೆಗೆಟಿವ್ಗಳು ಪಕ್ಕ ಬೇಸಿಕ್. ಅದು ಇನ್ನೆಲ್ಲೂ ಜಾಗ ಇಲ್ಲ. ಏನು ಜಾಬ್ ಮಾಡ್ಕೊಂಡಿದ್ದೆ ಬಂದು ಕೂತ್ಕೊಳ್ಳೋಕ್ಕೆ, ಇಲ್ಲೇ ಇರ್ತವೆ, ಇದೇ ಜಾಗದಾಗ ಇರ್ತವೆ ಅನ್ನೋದು. ಹಿಂದೆ ಕೂತ್ಕೊಳ್ತಕ್ಕಂಥವು ಗುರುಜಿಗಳಿಗೆ ಕಣ್ಣು ಕಾಣಿಸ್ಬಾರ್ದಂತ ಹಿಂದೆ ಕೂತ್ಕೊಳ್ಳೋದು, ತಪ್ಪಿಸ್ಕೋತಾರೆ. ಜಾಗ ಇಲ್ಲ ಅಂತ ಮುಂದೆ ಕೂತ್ಕೊಳ್ಳೋದು ವಿಧಿ ಇಲ್ಲದೆ. ಒಬ್ಬನ ಬಾಡಿಯಲ್ಲಿ ಕಮ್ಮಿ ಅಂದ್ರೂ ಪಕ್ಕ 3 ರಿಂದ 4 ನೆಗೆಟಿವ್ ಇದ್ದೇ ಇರ್ತದೆ. ಅದಕ್ಕಿಂತ ಮೇಲ್ಗಡೆ ಬಂದು ಸೇರ್ಕೊಳ್ತಂದ್ರೆ ಅವ್ನು ಮೆಂಟ್ಲು. ಸೊ ಯಾವನ್ನ ಮತ್ತೆ 5 ಜನ ಮಾತಾಡ್ತಿದ್ರೆ 5 ಜನದ ಚಟಕ್ಕೆ ಇವನೊಬ್ಬ ಬಲಿ ಆಗ್ತಾ ಇರ್ತಾನೆ. ಆ ಹುಡುಗಿ ಕೇಳಿ, ಸರ್ ನನ್ನ ಫ್ರೆಂಡಿಗೆ ಫೋಟೋ ಕಳಿಸಿದೆ, ನನ್ನ ಫ್ರೆಂಡ್ದು ಹಂಗೆ ಹೇಳಿದ್ರಿ, ಅವ್ರು ಇನ್ನೊಬ್ರು ಹೇಳಿದ್ರು ಹಂಗೆ ಹೇಳಿದ್ರು. ಎಷ್ಟು ವಯಸ್ಸು ನಿನಗೆ? 22 ಒಂದು 22. ನಿನ್ನ ಮುಖನ, ನಿನ್ನ ಬ್ಯೂಟಿ ಪಾರ್ಲರ್ ಇದೆ, ಮುಖ ತೊಳ್ಕೊಂಡು ನಿನ್ನ ಮುಖ ಫೋಟೋ ಹೊಡೆದು ಕಳಿಸು, ತೋರಿಸ್ತೀನಿ. ತೊಳೆದು ಕಳಿಸು. ಕಣ್ಣಿನ ಕೆಳಗಡೆ ಬ್ಲಾಕ್ ಸರ್ಕಲ್ ಓಪನ್ ಆಗಿದೆ, ನೋಡ್ದ ಅಂದೆ. ಮುಂದೆ ಇಲ್ಲಿ ಲೈಟ್ ಬೇಕಾದ್ರೆ ಕೆಲಸ ಮಾಡಿ, ನಿನ್ನ ಕಥೆ ಎಲ್ಲ ನನಗೆ ಹೇಳ್ಬೇಡ. ಡಾಕ್ಟ್ರ್ ಹತ್ರ ಹೋಗು, 2,000 ರೂಪಾಯಿ ಕ್ರೀಮ್ ಹಾಕು, 5,000 ರೂಪಾಯಿ ಕ್ರೀಮ್, ಈ ಕಪ್ನ ತೆಗ್ಸುತ್ತು ನೋಡೋಣ ಅಂದೆ. ನಾನು ತೆಗೆದ ತಕ್ಷಣ 50% ಕಮ್ಮಿ ಮಾಡ್ತೀನಿ, 24 ಗಂಟೆಯಲ್ಲಿ ಕಮ್ಮಿ ಮಾಡ್ತೀನಿ. ನಿನಗೆ ಎಲ್ಲೆಲ್ಲಿ ಕೆಟ್ಟದ್ದು ಕೂತ್ಕೊಳ್ತಿದೆ ಅಲ್ಲಲ್ಲಿ ನಾವು ಸಿಂಟಮ್ಸ್ನ ಇದು ಮಾಡ್ತೀವಿ. ಜೊತೆಗೆ ಅಲ್ಲಿ ಕೂತ್ಕೊಂಡಿರೋದು ವಿಶೇಷವಾಗಿ ನನಗೆ ಗೋಚರ ಆಗ್ತದೆ, ಎಲ್ಲರಿಗೂ ಆಗಲ್ಲ. ಅದು ನನ್ನ ಒಂದು ತಾಕತ್ತು. ನೀವು ನೋಡೋ ಎದುರುಗಡೆ ಬಂದು ಕೂತ್ಕೊಂಡ ತಕ್ಷಣ ಇನ್ನೂ ಕ್ಲಾರಿಟಿ ಬರ್ತಿದೆ. ಫೋಟೋ ಕಳಿಸಿದ ತಕ್ಷಣ, ಫೋಟೋ ನೋಡಿದ ತಕ್ಷಣ ನನಗೆ ರಿಸಲ್ಟು ಟೈಪಿಂಗ್ ಮಿಷಿನಲ್ಲಿ ಬಂದಂಗೆ ಬರ್ತಿದೆ. ಸೊ ಇದು ಹಿಂಗೆ ಐತೆ, ಇದೇ ಸಮಸ್ಯೆ ಇಲ್ಲೇ ಕೂತಿದೆ ಅಂತ ಗೊತ್ತಾಗ್ತಿದೆ. ಅದು ನನ್ನ ಒರಿಜಿನಲ್ ಕ್ಯಾರೆಕ್ಟ್ರು. ಅದು ಪ್ಲಸ್ ನಿಮಗೆ. ಅದು ನಿಮ್ಗೆ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನೆಗೆಟಿವ್ ಎಲ್ಲಿರ್ತದೆ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ವಿವರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದೇ ನನಗೆ ಅಲ್ಲೇ ಕೂತೈತೆ ಅಂತ ಹೆಂಗೆ ಗೊತ್ತು? ಜಾಗಗಳಲ್ಲಿ ಆಮೇಲೆ ನಿಮ್ಗೆ ಇದೇ ಥರ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತೀನಿ, ಹೆಂಗೆ ಗೊತ್ತು?
ಅಂದರೆ ಸುಮ್ಮನೆ ಹೇಳೋಕ್ಕಾಗಲ್ಲ. ಅವಿರೋ ಜಾಗದಲ್ಲಿ ಏನು ಸಮಸ್ಯೆ ಬರ್ತದೆ ಅನ್ನೋದು ನಿಮ್ಗೆ ಅದು ನನಗೆ ಗೊತ್ತಿರ್ತದೆ. ಆಮೇಲೆ ಅಲ್ಲಿ ಕೂತಿರೋ ಅದೇ ಸಮಸ್ಯೆ ಅಂತಲ್ಲ. ಈಗ ನೀವು ಇತ್ತೀಚೆಗೆ ನಾವು ಸುಮಾರು ಸರಿ ಹೇಳಿರ್ತೀವಿ ಹಿಂದ್ಗಡೆ, ತುಂಬ ಚೆನ್ನಾಗಿರೋರಿಗೆ ಹ್ಯಾಂಡ್ಸಮ್ ಆಗಿರೋರಿಗೆ ಈ ಕಾಯಿಲೆ ಇತ್ತು, ಅವ್ರಿಗೆ ಯಾವುದೂ ನೋವಿಲ್ಲ. ಅವ್ರಿಗೆ ಯಾವುದೂ ನೋವಿಲ್ಲ, ಫುಲ್ ಆರಾಮಾಗಿದ್ರು. ಬರಬಾರ್ದು ಫಸ್ಟ್ ಕಷ್ಟಪಟ್ಟರು, ಬರಬಾರ್ದು ಅನುಭವಿಸ್ತಾ ಇದ್ದಾರೆ, ಇವತ್ತು ಅನುಭವಿಸ್ತಾ ಇದ್ದಾರೆ. ಅವ್ರು ನೋಡೋಕೆ ಮಾತ್ರ ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರಿಗೇನಾದ್ರು ನಾವು ಇದನ್ನು ಕೇಳಿದ್ರೆ ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ, ತೊಂದರೆ ಏನಿಲ್ಲ. ಯಾರು ನನಗೆ ನಾನು ಕೇಳಿದ ಸಿಂಟಮ್ಸು ಇಲ್ಲ ಸರ್ ನಮ್ಗೆ ಚೆನ್ನಾಗಿದ್ದೀನಿ ಅಂತಾರಲ್ಲ, ದೇವ್ರು ನಿಮ್ಗೆ ಹಂಗೆ ಇಟ್ಟಿರಲಿ ಸರ್, ನಿಮ್ಗೆ ಈ ಥರ ಸಿಂಟಮ್ಸ್ಗಳು ಕಾಣಿಸ್ದಾಗ ಬನ್ನಿ ಅಂತೀನಿ ಹೇಳ್ಬಿಟ್ಟು ಕಟ್ ಮಾಡ್ತೀನಿ. ನಾನು ಹೇಳಲ್ಲ ಸರ್, ಏನೋ ನಿಮ್ಮ ಮೇಲೆ ನಂಬಿಕೆ ಸರ್, ಖಂಡಿತ ಮಾಡಿಕೊಡಿ ಅಂದರೆ ನಾನು ಮಾಡಿಕೊಡ್ತೀನಿ. ನಾವು ಸಿಂಟಮ್ಸ್ ಹೇಳ್ತೀವಿ, ಸುಮ್ಮನೆ ಕೂತ್ಕೊಂಡು ಹೇಳಲ್ಲ. 20,000 ಜನದ ಅನುಭವ ನನ್ನ ತಲೆಯಲ್ಲೈತೆ. ಒಂದೊಂದು ಕೇಸಲ್ಲೂ ಒಂದೊಂದು ನೀವು ತೊಗೊಂತಾರೆ ಸರ್. ನೀವು ಸಾಯಂಕಾಲ 10 ಗಂಟೆ ತನಕ ಕೂತ್ಕೊಂಡು ಮಾತಾಡ್ತಾಯಿರಿ, ನನಗೊಂಚೂರು ನೋವಾಗಲ್ಲ, ಮಾತಾಡ್ತಾ ಇರ್ತೀನಿ. ಸೊ ಅಷ್ಟು ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದಿದೆ, ಮಾತಾಡ್ತಾ ಇರ್ತೀವಿ. ಆದರೆ ಹೆಂಗೆ ಕೇಳಿದ್ರಿ, ಎಲ್ಲ 3 ಜನಕ್ಕೂ ಅಂದರೆ ಬುದ್ಧಿ ಇಲ್ದೇ ಯಾರು ಮಾತಾಡೋರು. ಅದಕ್ಕೆ ಕೇಳಿದೆ, ನಿನಗೆ ಎಷ್ಟು ವಯಸ್ಸು ಅಂತ ನೋಡು, 18-20 ವರ್ಷ ವಯಸ್ಸು. ಹಾಂ, ಎಲ್ಲರಿಗೂ ಹಿಂಗೆ ಹೇಳಿದ್ರಿ ಅಂದರೆ ನನ್ನ ಅನುಭವ ಎಷ್ಟು, ನೀವು ವಯಸ್ಸಾಗಿಲ್ಲ. ಹೌದು. ಅವಾಗ ನಾವೇನೋ ಹೇಳಿದಾಗ ಹೌದು ಗುರುಜಾರೆ, ನಾನು ಕೇಳಿದಾಗ ನೀನು ಹೌದು ಕೋಪ ಬರ್ತಿದೆ, ಸೊಂಟದಲ್ಲಿ ನೋವು ಜಾಸ್ತಿ ಐತೆ ಗುರುಗಳೈತೆ, ನೀನು ಏನಕ್ಕೆ ಕೇಳಿದೆ ಅದನ್ನು, ನನಗಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಹೌದು. ನಾನು ಕೇಳಿದ ಸಿಂಟಮ್ಸ್ ಎಲ್ಲ ಐತೆ. ರಾತ್ರಿ 1 ಗಂಟೆ ತನಕ ನಿದ್ದೆ ಮಾಡಲ್ಲ, ಬೆನ್ನು ಸೊಂಟದಲ್ಲಿ ನೋವು ಜಾಸ್ತಿ ಐತೆ, ಕೋಪ ಜಾಸ್ತಿ ಬರ್ತಿದೆ, ಜೋಬ್ನಲ್ಲಿ ₹1 ಇಲ್ಲ. ಕರೆಕ್ಟು. ಇಲ್ಲ ಇದ್ದಿದ್ರೆ ನೀನು ಹೇಳ್ಬೇಕಾಗಿತ್ತು, ಇಲ್ಲ ನಾನು ಕೋಟಿಗಟ್ಟಲೆ ದುಡ್ಡು ಐತೆ, ನನಗೆ ಯಾವ ನೋವು ಇಲ್ಲ, ಏನಿಲ್ಲ ಅಂದರೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಕಟ್ ಮಾಡ್ತಿದ್ದೆ. ಈ ಕೇಸ್ ನಂದಲ್ಲ. ಹಾಂ, ನಂದಲ್ಲ ಕೇಸು. ಎಲ್ಲ ನಾವು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೋತೀನಿ. ಯಾರು ಈ ಥರ ಕ್ರಾಸ್ ಮಾಡ್ತಾರೆ, ನಾನು ಕೈ ಮುಗಿದು ಹೇಳ್ತೀನಿ, ನಿಮಗೇನೂ ಇಲ್ಲ, ಆರಾಮಾಗಿದ್ದೀರ ಹೋಗಿ ಅಂತಲೇ ಎಷ್ಟೋ ಜನಕ್ಕೆ ಹೇಳಿದ್ದೀನಿ ನಾನು. ಇವರು ನೆಕ್ಸ್ಟ್ ಆರ್ಗ್ಯುಮೆಂಟ್ ಮಾಡ್ತಾರೆ, ಸಮಸ್ಯೆ ಇದ್ದವುಗಳು ಮಾತ್ರ ಅಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನಾನು ಅವ್ರಿಗೆ ಅಟೆಂಡ್ ಮಾಡಿದ್ರು, ಸರ್ ಮೊದಲು ನಾನು ಆರಾಮಾಗಿದ್ದೆ, ಚೆನ್ನಾಗಿದೆ, ನೀವು ತೆಗೆದ ಮೇಲೂ ಹಂಗೆ ಇದ್ದೀನಿ, ನನಗೇನು ಗೊತ್ತಾಗಿಲ್ಲ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಈ ಕಂಪ್ಲೇಂಟ್ಗಳು ಹೇಳಿದ್ದೀರಾ. ನೀವು ಹೇಳಿದ್ರಿ, ಚೆನ್ನಾಗಿದ್ದೀನಿ ಅನ್ನೋರಿಗೆ ನೀವು ತೊಗೊಳ್ಳೇಬೇಡಿ ಸರ್ ಅಂತ ಹೇಳಿದ್ರಿ. ಬಟ್ ಈಗ ಅದು ನನ್ನ ರೂಢಿ ಆಗಿಬಿಟ್ಟಿದೆ, ಗೊತ್ತಾಗ್ಬಿಟ್ಟಿದೆ. ಬಟ್ ಅದು ನನ್ನ ಎಪಿಸೋಡ್ಗಳು ನೋಡ್ತಾ ನನ್ನ ಮಾತು ಮೇಲೆ ಅವ್ರಿಗೆ ನಂಬಿಕೆ ಇದೆ. ಈಗ ಇಲ್ಲ ಗುರುಜಿ, ಏನೋ ನಿಮ್ಮ ಮೇಲೆ ನಂಬಿಕೆ ಐತೆ, ಮಾಡಿಕೊಡಿ ಅಂತಾರೆ. ಮಾಡಿದ ಮೇಲೂ ಇನ್ನೂ ಚೆನ್ನಾಗಾಗಿರೋರು ಭಾಳಷ್ಟು ಜನ ಮಾತಾಡಿದ್ದಾರೆ ನೋಡಿ. ಒಂದೇ ಸಂಸಾರದಲ್ಲಿ 11 ಜನಕ್ಕೆ ತಗೊಂಡಿದ್ದೀನಿ. ಯಾರನ್ನು ನೋಡಿದವ್ರು ಏನಂತಾರೆ, ಈ ರೋಲ್ ಕಾಲು 11 ಜನಕ್ಕೂ ಇರ್ತದ, ಇದು ನಿಜನಾ? ಬಟ್ ಇಲ್ಲಿ ಒಂದು ತೆಗೆದು ಇನ್ನೊಬ್ರಿಗೆ ಬಿಟ್ರು ಅದು ಮತ್ತೆ ಎಫೆಕ್ಟ್ ಆಗ್ತಾ ಇರ್ತದೆ. ಟೋಟಲ್ ಫ್ಯಾಮಿಲಿ ಕ್ಲೀನ್ ಮಾಡಬೇಕು. ಅದೇ ಇದು 11 ಜನಕ್ಕೂ ತೊಂದರೆನ ಇಲ್ಲ ಅಂದರೆ ಇದು ಏನೋ ಸೈಕ್ಯಾಟ್ರಿಕ್, ಒಬ್ಬರಿಂದ ಒಬ್ರಿಗೆ ಅವ್ರವ್ರಲ್ಲಿ ಡಿಸ್ಪ್ಯೂಟ್ಗಳು ಬಂದಾಗಿರೋದು. ಇದು ಯಾವ ಆತ್ಮರಿ 11 ಜನಕ್ಕೂ ಬರ್ತಿದ್ದೇನೆ ರೀ? ಅಲ್ಲ, ಇದು ಕಾಮನ್ ಕ್ವಶನ್ನು. ಇದು ಸಾಮಾನ್ಯವಾಗಿ ಜನತೆಲ್ಲ ಬಂದ್ಬಿಡ್ತಿದೆ. ಇಲ್ಲ ಅನ್ನೋರಿಗೆ ಇದು ಆತ್ಮಗಳೇ ಇಲ್ಲ ಅನ್ನೋರಿಗೆ ಬಂದ್ಬಿಡ್ತಿದೆ. ನಮ್ಗೆ ಅದು ಸಂಬಂಧ ಇಲ್ದಾರ ವಿಷಯ. ಅವರು ಜಗಳ ಆಡಿಕೊಂಡು ಹೊಡೆದಾಡಿಕೊಂಡು ಡಿಸ್ಪ್ಯೂಟ್ ಆಗಿ ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿ ಸೇರಿಕೊಂಡು ಇಬ್ಬರು ನೋವು ಅನುಭವಿಸೋದ ಕೊನೆಗೆ ಅವ್ರ ಟೈಮ್ ಬಂತು. ಅವ್ರ ಟೈಮ್ ಬಂದಾಗ ನನ್ನ ಹತ್ರ ಅವರು ವಿಮರ್ಶೆ ಮಾಡಿದ್ರು. ಕರೆಕ್ಟ್ ಗುರುಗಳೇ, ನೀವು ಹೇಳಿದ ಕರೆಕ್ಟು, ಹಿಂಗೆ ಆಗ್ತಾಯಿತ್ತು, ಇದೇ ಥರ ಆಗ್ತಾಯಿತ್ತು, ಇದೇ ಥರ ಇತ್ತು ಅಂತ ಅವ್ರು ಹೇಳಿದ್ರು. ಎಸ್ ಅಂತಂದರೆ ಮಾಡಿಕೊಡ್ತೀನಿ, ಫಸ್ಟು ನೀವು ಅಟೆಂಡ್ ಮಾಡಿಸ್ಕೊಳ್ಳಿ, ಮಿಕ್ಕಿದ್ದು ನೆಕ್ಸ್ಟು ಆಮೇಲೆ ಅವ್ರದ್ದು. ಇಲ್ಲ ನೀವು ನನಗೆ ಅಟೆಂಡ್ ಮಾಡಿ, ನಾನು ಮಾತಾಡೋಲ್ಲ, ಆದರೂ ಕೂಡ ನಾನು ಮಾತಾಡಿಸ್ಬಿಟ್ಟು ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ ಸರ್, ಒಳ್ಳೇದು ಮಾಡಿಕೊಡಿ ಅಂದರು. 2 ಫ್ಯಾಮಿಲಿ ಚೆನ್ನಾಗವ್ರೆ, ನನಗದು ಮಾಡಿದ ಖುಷಿ, ನನಗೆ ಸಮಾಧಾನ. ಅದಕ್ಕೆ ಎಷ್ಟೇ ಕೋಟಿ ಸಂಪಾದನೆ ಮಾಡಿರಿ, ದುಡ್ಡು ಇರಲಿ ಇಲ್ಲದೇ ಇರಲಿ, ಜೀವನದಲ್ಲಿ ಒಂದು ಸರಿ ಈ ಥರದ್ದೊಂದು ಐತೆ ಅಂದಾಗ ನಾವೊಂದು ಸರಿ ವಿಮರ್ಶೆ ಮಾಡೋದು ತಪ್ಪಲ್ಲ. ನೋಡಿ, ನಾನು ಒಂದು ಕಾಲ್ ಮಾಡಿದ್ರೆ 1,000 ಕೊಡಿ, 2,000 ಕೊಡಿ, 500 ಕೊಡಿ ಅಂತಷ್ಟು ಭಾಳಷ್ಟು ಜನ ತೊಗೊಳ್ತಾರೆ. ಅದು ನಾನು ಇವತ್ತರೆಗೂ ₹100 ಕೂಡ ಯಾರ ಹತ್ರ ಕೇಳಲ್ಲ. ನೀವು ಫೋಟೋ ಕಳಿಸಿ
ಇರೋದು ಹೇಳ್ತೀನಿ, ನೀವು ಮಾಡಿಸೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು, ಬರಲೇಬೇಡಿ. ಬಟ್ ವಿಷಯ ತಿಳ್ಕೊಳ್ಳಿ. ಯಾವತ್ತೂ ಒಂದು ದಿನ ನಿಮ್ಗೆ ಡ್ಯಾಮೇಜ್ ಆದಾಗ, ಇಲ್ಲ ಅವತ್ತು ಗುರೂಜಿ ಹೇಳಿದ್ದು ಕರೆಕ್ಟು, ನಾನು ಅವ್ರ ಹತ್ರ ಹೋಗ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬರ್ತದೆ. ಇಲ್ಲಿ ದುಡ್ಡೇ ಮುಖ್ಯ ಅಲ್ಲ. ಹೌದು. ಆಲ್ಮೋಸ್ಟ್ ಈಗ ಅಣ್ಣ ತಮ್ಮಂದ್ರ ವಿಚಾರಗಳಲ್ಲಿ ಸಾಕಷ್ಟು ಕುಟುಂಬಗಳು ಡಿವೈಡ್ಗಳು ತುಂಬ ಆಗಿದ್ದಾವೆ. ಬಟ್ ಎಲ್ಲವುಗಳಿಗೂ ಇದೇ ಥರದ ಸಮಸ್ಯೆ ಇರಲ್ಲ. ಬಟ್ ಕೆಲವೊಂದು ಕೇಸ್ಗಳಲ್ಲಿ ಈ ಥರ ಸಮಸ್ಯೆಗಳು ನೆಗೆಟಿವ್ಗಳಿಂದ ಆಗಿದ್ದರೆ ಅವುಗಳು ರಿಮೂವ್ ಆಗಿದ್ದ ಕೂಡಲೇ ಫ್ಯಾಮಿಲಿಗಳು ಸೆಟ್ಲ್ ಆಗ್ತವೆ, ವಾಪಸ್ಸು ಜೋಡಿ ಅಂದರೆ ಒಂದಾಗ್ತವೆ. ಸೊ ಆ ಥರದ್ದೊಂದು ಕೇಸು ಭಗವಂತ ಸರ್ ಅದು ಮೈ ಮೇಲೆ ಬಂದು ಕೂಗಾಡ್ಬಿಟ್ರೆ ಏನೋ ಮೈ ಮೇಲೆ ಐತಪ್ಪ ಅನ್ಬೋದು, ಕಾಣಿಸುತ್ತೆ. ಯಾರ ಮೈ ಮೇಲೂ ಇಲ್ಲ, ಎಲ್ಲ ಜೆಂಟ್ಲ್ ಮೇಲೆ ಆಗವ್ರೆ, ಅದಕ್ಕೆ ಕಿತ್ಲಾಡ್ಕೊಂಡು ಸಾಯ್ತವ್ರೆ. ಅಂದರೆ ಇವು ಎಕ್ಸ್ಪೋಸ್ ಆಗಲ್ಲ, ಹೊರಗಡೆನೇ ಇರ್ತವೆ. ಈ ಎಕ್ಸ್ಪೋಸ್ ಆಗದೆ ಇರೋದು ಮೈಂಡಿಂದ ಮಾಡಿಸ್ತವೆ. ಎಕ್ಸ್ಪೋಸ್ ಆಗದೆ ಇರೋದು ಭಾಳ ಕ್ರಿಮಿನಲ್ ಮೈಂಡು, ತುಂಬ ಡೇಂಜರ್. ಇವು ತುಂಬ ಡೇಂಜರು. ಸೈಲೆಂಟಾಗಿರೋದೇ ಡೇಂಜರು. ಮೇಲ್ಗಡೆ ಬಂದು ಒದ್ದಾಡೋದು ಪುಕ್ಕಲೋದು, ಅದು ಸಿಕ್ಕಾಕೊಂಡ್ಬಿಡುತ್ತೆ, ಎಲ್ಲೋ ಒಂದು ಕಡೆ ಆಚೆಗೆ ಹೋಗುತ್ತೆ. ಅದು ಗೊತ್ತಾಗಲ್ಲ ಜನಕ್ಕೆ. ಅದು ಸೈನ್ಸಲ್ಲಿ ಅದಕ್ಕೊಂದು ಹೆಸರು ಕೊಟ್ಬಿಡ್ತಾರೆ, ಈ ಥರ ಮೈಂಡ್ ಇದ್ದರೆ ಈ ಥರ ನಮ್ಗೆ ಅದು ಅರ್ಥ ಆಗಲ್ಲ. ಈಗ ಆಯಿತು ಸೈನ್ಸು ಅಂದ್ಕೊಂಡ್ಬಿಡೋಣ, ಟ್ಯಾಬ್ಲೆಟಲ್ಲಿ ವೀಕು ಅಂದ್ಕೊಂಡ್ಬಿಡೋಣ, ಏನೋ ಮಾಡೋಣ ಅಂದರೆ ನಾನು ಅವ್ರ ಮಕ್ಕನೇ ನೋಡೋಲ್ಲ, ಇಲ್ಲಿ ಕೂತ್ಕೊಂಡ್ ತಕ್ಷಣ ಬೆಳಗ್ಗೆ ಅವ್ರು ಚೆನ್ನಾಗಿ ಆಗ್ತಾರೆ. ಇದು ಯಾವ ಸೈನ್ಸು? ಸೊ ಇದು ಒಂದು ರೀತಿ ಸೈನ್ಸ್ ಮೀರಿರೋದೊಂದು ಯಾವುದೋ ಒಂದು ಬೇರೆ ಶಕ್ತಿ. ನಾನು ಕೌನ್ಸಿಲಿಂಗ್ ಮಾಡಿದರೆ ಪರವಾಗಿಲ್ಲ ಸರ್, ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರೆ ಪರವಾಗಿಲ್ಲ, ಒಂದು ಪೂಜೆ ಮಾಡಿದರೆ ಪರವಾಗಿಲ್ಲ, ನಾನು ಏನು ಮಾಡಲ್ಲ. 24 ಗಂಟೆಲಿ ಅವ್ರಿಗೆ ಬೆಳಗ್ಗೆ ರಿಸಲ್ಟ್ ಕೊಟ್ಟಿರ್ತೀನಿ. ಅವ್ರು ನಾನು ಚೆನ್ನಾಗಿದ್ದೀನಿ ಗುರುಗಳಿಗೆ, ಮೊದಲಿದ್ದು ನನಗೆ ತೊಂದರೆ ಇಲ್ಲ ಅಂತ ಅಂದಾಗ ನಾನು ಏನು ಮಾಡಿರ್ಬೋದು, ನಾನು ಏನು ತೆಗ್ತೀನಿ, ನೆಗೆಟಿವ್ನೇ ಇಲ್ಲ ಸರ್, ಬಿಟ್ಬಿಡಿ. ಸೊ ಇಲ್ಲಿ ಏನೋ ಒಂದು ಕೆಲಸ ಆಯಿತು, ಏನೋ ಒಂದು ಒಳಗಡೆನೇ ಗೊತ್ತಿಲ್ದಿರೋನೋ ಒಂದು ಕೆಲಸ ಆಗೈತೆ, ಅದು ಕಣ್ಣಿಗೆ ಕಾಣಿಸಿಲ್ಲ. ಅದು ನಾವು ಹೇಳಿದ್ರೆ ನಂಬಲ್ಲ, ನಮ್ಗೆ ಬೇಡ. ಸೊ ವೀಕ್ಷಕರೇ, ಯಾಕಂದರೆ ಇದು ಸಾಕಷ್ಟು ಕೇಸುಗಳು ಭಗವಂತ ಸರ್ಗಾಗ್ಬೋದು ಮತ್ತು ನಮ್ಮಲ್ಲಿರೋ ಬೇರೆ ಒಂದಷ್ಟು ಗುರುಗಳು, ಈ ನೆಗೆಟಿವ್ ಫೀಲ್ಡು ತುಂಬ ವಿಚಿತ್ರವಾಗಿದೆ. ಒಂದೊಂದು ಕೇಸು ಕೂಡ ಒಂದೊಂದು ಅನುಭವವನ್ನು ತೊಗೊಂಬಂದು ಕೊಡುತ್ತೆ. ಅಷ್ಟೊಂದು ಅಂದರೆ ನಮ್ಮ ಅನುಭವಗಳಿಗೆ ಬರ್ತಾ ಇದ್ದಾವೆ. ಸಾಕಷ್ಟು ಕೇಸುಗಳು ನಾವು ಕೇಳ್ತಾನೇ ಇದ್ದೀವಿ. ಕೆಲವು ಕೇಸುಗಳು ಮಾತ್ರ ನಾವು ವಿಡಿಯೋಗಳು ಮಾಡ್ತೀವಿ, ಇನ್ನು ಮಿಕ್ಕಿದವುಗಳನ್ನ ಮಾಡೋದಿಲ್ಲ. ಸೊ ಹಾಗಾಗಿ ಈ ಥರದ ಕೇಸುಗಳು, ಈ ಥರದ್ದು ಅಣ್ಣ ತಮ್ಮಂದರಲ್ಲೂ ಕೂಡ ಬಿರುಕು ಆಗಿರೋದಕ್ಕೆ ಆತ್ಮಗಳ ಸಮಸ್ಯೆಗಳು ಆತ್ಮಗಳಿಂದ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಸಮೇತ ತಿಳಿಸಿದ್ದಾರೆ ಭಗವಂತ ಸರ್. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಂತ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ಗಳು ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.